ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬಹುದು. ಇವತ್ತು ಕಳೆದಿರುವಂತ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಹೊಸದಾಗಿ ಮಾಡಿಸಿರುವಂತ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ತಿದ್ದುಪಡಿ ಮಾಡಿಸಿರುವಂತ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಕೇವಲ 5 ನಿಮಿಷದಲ್ಲಿ ಯಾವ ರೀತಿಯಾಗಿ ನೀವು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ಓಕೆ, ಮೊದಲಿಗೆ ನಾವೇನ್ ಮಾಡಬೇಕು, ಯಾವುದೇ ರೀತಿಯಾದಂತ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಓಕೆ, ಹಾಗಾದ್ರೆ ನಾವು ನೋಡೋಣ. ಇವತ್ತು ಮೊಬೈಲ್ ಫೋನ್ ನಲ್ಲೇ ಅಥವಾ ಕಂಪ್ಯೂಟರ್ ಒಳಗಡೆ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ನಾವು ಸರ್ಕಾರದ ಒಂದು ಅಂದ್ರೆ ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಗೆ ಹೋಗ್ಬೇಕಾಗುತ್ತೆ. ಅವಾಗ UIADI ಅಂತ ಒಂದು ವೆಬ್ಸೈಟ್ ಇದ್ದಿರುತ್ತೆ. ನೀವು ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಸಾಕು, ಆಧಾರ್ ಡೌನ್ಲೋಡ್ ಅಂತ ಬರುತ್ತೆ, ಆಧಾರ್ ಅಂತ ಬರುತ್ತೆ, ಗೆಟ್ ಆಧಾರ್ ಅಂತ ಬರುತ್ತೆ. ಈ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ರ ಒಂದು ಆಧಾರ್ ನಂಬರ್ ಇರಬೇಕು ಅಥವಾ ಆಧಾರ್ ಕಾರ್ಡ್ ಮಾಡಿಸಿರುವಂತ ರೆಫರೆನ್ಸ್ ನಂಬರ್ ಕೂಡ ಇರಬೇಕಾಗತ್ತೆ. ಅಷ್ಟಿತ್ತು ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಬಹಳಷ್ಟು ಈಸಿಯಾಗಿ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಓಕೆ, ಇಲ್ಲಿಂದ ಆಧಾರ್ ಡೌನ್ಲೋಡ್ ಅಂತ ಇದ್ದಿರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಮಾಡಬಹುದು. ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡುವಂತ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅದರಲ್ಲಿ ನಾವೇನ್ ಮಾಡಬಹುದು, ಅಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡೋ ಮುಖಾಂತರ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿರುವಂತ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಡೌನ್ಲೋಡ್ ಅಥವಾ ಮೈ ಆಧಾರ್ ಮೇಲೆ ಹೋಗಿ ನಾವೇನ್ ಮಾಡಬೇಕು, ಇಲ್ಲಿಂದ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ. ಈ ಒಂದು ಆಪ್ಷನ್ಸ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಇಲ್ಲಿನೂ ಕೂಡ ನಮ್ಗೆ ಏನಾಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಆಧಾರ್ ಅಂತ ಇತ್ತು ಅಂದ್ರೆ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡುವಂತ ಒಂದು ಆಪ್ಷನ್ಸ್ ಕೂಡ ಸಂಪೂರ್ಣವಾಗಿ ಬರುತ್ತೆ. ಈ ರೀತಿಯಾಗಿ ನೋಡಬಹುದು, ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡುವಂತ ಒಂದು ಡ್ಯಾಶ್ ಬೋರ್ಡ್ ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇಲ್ಲಿ ಒಂದು ವೇಳೆ ಆಧಾರ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮಾಡಿಸಿರುವಂತ ಎನ್ರೋಲ್ಮೆಂಟ್ ನಂಬರ್ ಇತ್ತು ಅಂದ್ರೆ ಅಥವಾ ವರ್ಚುವಲ್ ID ನಂಬರ್ ಇತ್ತು ಅಂದ್ರೆ ಅಥವಾ SID ನಂಬರ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಈ 4ರಲ್ಲಿ ಯಾವ ನಂಬರ್ ನಿಮ್ಮ ಹತ್ರ ಇದೆ ಆ ಒಂದು ನಂಬರ್ ಅನ್ನ ಹಾಕಿ ನೀವೇನ್ ಮಾಡಬೇಕು, ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಆಧಾರ್ ನಂಬರ್ ಅಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ತೆಗೆಸ್ಕೊಂಡಿದ್ದೀರಿ, ಅದೇನಾಗಿ ಮಿಸ್ ಆಗಿತ್ತು ಅಂದ್ರೆ ನೀವು ಅದಕ್ಕೆ ಇನ್ನೊಂದ್ಸತಿ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಡೌನ್ಲೋಡ್ ಮಾಡಬೇಕು. ಇಲ್ಲ ಸರ್, ಆಧಾರ್ ಕಾರ್ಡ್ ಹೊಸದಾಗಿ ಮಾಡಿಸಿದ್ದೀವಿ, ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ದೀವಿ, ಆ ರೀತಿಯಾಗಿ ಏನಾದ್ರೂ ಇತ್ತು ಅಂದ್ರೆ ಎನ್ರೋಲ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ, ಎನ್ರೋಲ್ಮೆಂಟ್ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ವರ್ಚುವಲ್ ID ನಂಬರ್ ಹಾಕಿ ಕೂಡ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ನಾವೇನ್ ಮಾಡಬೇಕು, ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಅಥವಾ ಇಲ್ಲಿಂದ ವರ್ಚುವಲ್ ID ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬಹುದು. ಯಾವ್ದಿದೆ ಅದರ ಮೇಲೆ ನೀವು ಈ ರೀತಿಯಾಗಿ ಕ್ಲಿಕ್ ಅನ್ನ ಮಾಡ್ತಾ ಹೋಗ್ಬೇಕು. ಓಕೆ, ವರ್ಚುವಲ್ ID ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ 14 ಡಿಜಿಟಿನ ನಂಬರ್ ಹಾಕಬೇಕು. ಜೊತೆಗೆ ಇಲ್ಲಿಂದ ಡೇಟ್ ಅಂಡ್ ಟೈಮ್ ಹಾಕಬೇಕು, ಸೆಲೆಕ್ಟ್ ಟೈಮ್ ಮತ್ತೆ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೂಡ ಇಲ್ಲಿ ಹಾಕಿ ನೀವು ಸೆಂಡ್ OTP ಅಂದ್ರೆ ನೀವು ಆಧಾರ್ ಕಾರ್ಡ್ ಮಾಡಿಸುವಂತ ಸಂದರ್ಭದಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆಧಾರ್ ಕಾರ್ಡ್ಗೆ ಲಿಂಕ್ ಆಗ್ಲಿಕ್ಕೆ ಆ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ವೆರಿಫೈ ಮಾಡ್ಕೊಂಡ್ರೆ ಸಾಕು, ನೀವು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ 16 ಅಂಕಿಯ ಒಂದು ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋತಾ ಇದ್ದೇನೆ.
ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ಎನ್ರೋಲ್ಮೆಂಟ್ ನಂಬರ್ ಆಗಿರ್ಬೋದು, ಮತ್ತೆ ಸೆಲೆಕ್ಟ್ ಡೇಟ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ಸೆಲೆಕ್ಟ್ ಟೈಮ್ ಅನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕಿದ ನಂತರ ಈಗ ಏನ್ ಮಾಡಬೇಕು, ಸೆಂಡ್ OTP ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಿ ನಾವೇನ್ ಮಾಡ್ಬೇಕೀಗ ಕರೆಕ್ಟ್ ಆಗಿ ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಸಂಪೂರ್ಣವಾಗಿ ಒಂದು ಆಧಾರ್ OTP ಹೋಗುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡಬೇಕು, ಕೆಳಗಡೆ ಇನ್ನೊಂದು ಪೇಜ್ ಇದ್ದಿರತ್ತೆ, ಅದರಲ್ಲಿ ನೀವು ಆಧಾರ್ OTP ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಓಕೆನಾ, ನಾನು ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೇನೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ಒಂದು ಪೇಜ್ ಇಲ್ಲಿಂದ ಸ್ಲೈಡರ್ ದಿಂದ ಸ್ವಲ್ಪ ನಾನು ಕೆಳಗೆ ತಗೋತೀನಿ. ಓಕೆ, ಕೆಳಗಡೆ ತಗೋತಿದ್ದಾನೆ. ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಬಂದಿರತ್ತೆ. OTP ಮೇಲೆ ಡು ಯು ಮಾಸ್ಕ್ ಅಂತ ಇರುತ್ತೆ, ಇದನ್ನ ತಗೋಬಾರ್ದು. ಇದು ಇದೇ ಮಾಸ್ಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಕೆಲವೊಂದು ಡೀಟೇಲ್ಸ್ ಹೈಡ್ ಆಗಿಬಿಡತ್ತೆ. ಓಕೆನಾ, ಹಾಗಾಗಿ ನೀವು ಅದನ್ನ ತಗೋಬಾರ್ದು. ನಾವು ಇಲ್ಲಿ ಬಂದಿರುವಂತಹ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTP ಅನ್ನ ಸಂಪೂರ್ಣವಾಗಿ ಹಾಕಿ ಇಲ್ಲಿ ವೆರಿಫೈ ಟು ಡೌನ್ಲೋಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗ್ಬಿಡ್ತದೆ. ನೀವು ಈ ಒಂದು ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿಯಾಗಿ ಎಲ್ಲ ತರದ ಒಂದು ಆಧಾರ್ ಕಾರ್ಡ್ ಅನ್ನ ನೀವೇನ್ ಮಾಡಬಹುದು, ಕೇವಲ 5 ನಿಮಿಷದಲ್ಲಿ, ಅಥವಾ ನೀವು ಬಹಳಷ್ಟು ಈಸಿಯಾಗಿ ನಿಮ್ಮ ಹತ್ರ ವರ್ಚುವಲ್ ID ಮತ್ತೆ ನಂಬರ್ಸ್ಗಳಿತ್ತು ಅಂದ್ರೆ ಬಹಳಷ್ಟು ಬೇಗನೆ ನೀವೇನ್ ಮಾಡ್ಬೋದು, ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಡೌನ್ಲೋಡ್ ಆಗುತ್ತೆ, ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಡೌನ್ಲೋಡ್ ಆದ ನಂತರ ಅದನ್ನು ಯಾವ ರೀತಿಯಾಗಿ ನಾವು ಓಪನ್ ಮಾಡ್ಕೋಬೇಕನ್ನುವಂಥದ್ದು ಕೂಡ, ಯಾಕಂದ್ರೆ ಅದಕ್ಕೊಂದು ಪಾಸ್ವರ್ಡ್ ಬಂದ್ಬಿಡತ್ತೆ, ಅದನ್ನ ಹೆಂಗ್ ಓಪನ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಅಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀವಿ. ಓಕೆ, ನೋಡಬಹುದು ಕೆಳಗಡೆ ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿದೆ. ಇದನ್ನು ಕೂಡ ನೀವು ಡೌನ್ಲೋಡ್ ಆಗಿರುವಂತದ್ದನ್ನ ಓಪನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡಿಗೆ ಒಂದು ಪಾಸ್ವರ್ಡ್ ಇದೆ, 7 ರಿಂದ 8 ಕ್ಯಾರೆಕ್ಟರ್ ಒಂದು ಪಾಸ್ವರ್ಡ್ ಇದ್ದಿರುತ್ತೆ. ಅದನ್ನ ನೀವು ಯಾವ ರೀತಿಯಾಗಿ ಓಪನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೇಳ್ಕೊಟ್ಟಿರ್ತಾರೆ ನೋಡ್ರಿ, ಸಂಪೂರ್ಣವಾಗಿ ಅನೀಶ್ ಕುಮಾರ್ ಅಂತ ಇದ್ದಿರತ್ತೆ. ಅಂಡ್ ಯುವರ್ ಡೇಟ್ ಆಫ್ ಬರ್ತ್ 1989 ಈ ರೀತಿಯಾಗಿತ್ತು ಅಂದ್ರೆ ಇಲ್ಲಿ ಅನೀಶ್ ಕುಮಾರ್ ಇರುವಂತದ್ದನ್ನ ನೀವು ಪಾಸ್ವರ್ಡ್ ಯಾವ ರೀತಿಯಾಗಿರ್ತಿತ್ತು ಅಂದ್ರೆ ಅನೀಶ್ ಮೊದಲನೇ 4 ಅಕ್ಷರ ಕ್ಯಾಪಿಟಲ್ ಒಳಗೆ ಹಾಕಬೇಕು. ಅದಾದ ನಂತರ ನಿಮ್ಮ ಒಂದು ವರ್ಷ ಅಂದ್ರೆ ಹುಟ್ಟಿರುವಂತಹ ವರ್ಷವನ್ನ ಸಂಪೂರ್ಣವಾಗಿ ಹಾಕೊಂಡ್ರೆ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಈ ಎಕ್ಸಾಂಪಲ್ ನೋಡಬಹುದು, ನೀವು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಸಪೋಸ್ ಏನಾಗಿರತ್ತೆ, ಅನಿಲ್ ಅಂತ ಹೆಸರಿದ್ದಿರತ್ತೆ. ಓಕೆ, ಅನಿಲ್ ಕುಮಾರ್. ಓಕೆ, ನೀಲ್ ಕುಮಾರ್ ಅಂತ ಹೆಸರಿದ್ದಿರತ್ತೆ. ಅವರು ಯಾವಾಗ ಹುಟ್ಟಿರ್ತಾನಪ್ಪ ಅಂದ್ರೆ 2009 ಜನನ ಆಗಿರ್ತಾನ. ಹೌದಾ, ಅವನ್ ಇಯರ್, ಇದು ವರ್ಷ, ಹುಟ್ಟಿರುವಂತ ವರ್ಷ. ಸಪೋಸ್ ಅವ್ನ ಡೇಟ್ ಆಫ್ ಬರ್ತ್ ನಾನು ಬರ್ದು ಬಿಡ್ತೀನಿ ಮೇಲ್ಗಡೆ, 1/6/1993 ಅವನ ಡೇಟ್ ಆಫ್ ಬರ್ತ್. ಓಕೆ, ಈ ಒಂದು ಡೇಟಿಗೆ ಅವನು ಹುಟ್ಟಿರ್ತಾನೆ. ಅವನ ಹೆಸರು ಏನಿರ್ತೈತಿ, ಅನಿಲ್ ಕುಮಾರ್. ಈಗ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿವಿ, ಪಾಸ್ವರ್ಡ್ ಬಂದ್ಬಿಟ್ಟದ. ಅದಕ್ಕೆ ಹೆಂಗ್ ಓಪನ್ ಮಾಡ್ಬೇಕಂದ್ರೆ ಕಾಮನ್ ಸಿಂಪಲ್ ಆಗಿರುವಂತ ಮೆಥಡ್, ಯಾವುದೇ ಒಂದು ಹೆಸರು ಇರಲಿ, ಮೊದಲನೇ ಅಕ್ಷರ 4 ಅಕ್ಷರ ಅಷ್ಟೇ ತಗೋಬೇಕು. ಇಲ್ಲಿ ತನ ಯಾವುದೇ ಅಕ್ಷರ ಇರಲಿ, ಅದು 4 ಅಕ್ಷರ ಅಷ್ಟೇ ತಗೋಬೇಕು. ಅವಾಗ ಇದನ್ನ ಕ್ಯಾಪಿಟಲ್ ಒಳಗೆ ಹಾಕಬೇಕು, ANIL ಅಂತ ಹಾಕೊಂಡು ಇದು ಲಾಸ್ಟ್ ಏನು ವರ್ಷ ಇರ್ತೈತಲ್ಲ ಅದೇ ವರ್ಷವನ್ನ ನೀವೇನ್ ಮಾಡ್ಬೇಕಿಲ್ಲಿ 1993 ಅಂತ ಹಾಕಿ ಪಾಸ್ವರ್ಡ್ ಇದು. ಓಕೆ, ಯಾವುದೇ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದಾಗ ಈ ರೀತಿಯಾಗಿ ಒಂದು ಪಾಸ್ವರ್ಡ್ ಅನ್ನ ನಿಮ್ಗೆ ಕೊಟ್ಟಿರ್ತಾರೆ. ನಿಮ್ಮ ಹೆಸರಿನ ಮೊದಲನೇ 4 ಅಕ್ಷರ ಕ್ಯಾಪಿಟಲ್, ನೀವು ಹುಟ್ಟಿರುವಂತ ಇಯರ್ ಅಂದ್ರೆ ಲಾಸ್ಟ್ ವರ್ಷ ಏನಿರುತ್ತೆ ಅದನ್ನ ಹಾಕಿ ನೀವು ಡೈರೆಕ್ಟ್ ಆಗಿ ಅದನ್ನ ಓಪನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಗೊತ್ತಾಗುತ್ತೆ, ಇಲ್ಲಿ ಹೇಳ್ಕೊಡ್ತಾರೆ ಅನೀಶ್ ಕುಮಾರ್ ಅಂತ ಇದ್ದಿರತ್ತೆ, ಅವರ ವರ್ಷ ಇದ್ದಿರತ್ತೆ. ಅದೇ ಪಾಸ್ವರ್ಡ್ ಅನ್ನ ಅವರು ಹೆಂಗ್ ಹಾಕ್ಯಾರಪ್ಪ ಅಂದ್ರೆ 4 ಅಕ್ಷರ ಕ್ಯಾಪಿಟಲ್, ಆಮೇಲೆ ಅವರು ಒಂದು ಜನ್ಮ ದಿನಾಂಕ ಕೂಡ ಸಂಪೂರ್ಣವಾಗಿ ಹಾಕಿರುವಂತದ್ದು. ಇದನ್ನ ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಇವಾಗ ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ಬಂದಾಗ ಅದಕ್ಕೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಆಗ್ಲೇ ಹೇಳಿದ್ದೆ, ಅದೇ ರೀತಿಯಾಗಿ ನೀವು ಇಲ್ಲಿ ಪಾಸ್ವರ್ಡ್ ಅನ್ನು ಹಾಕಿ ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು. ಗೊತ್ತಾಗಿದೆ? ಹಾಗಾಗಿ ಬಹಳಷ್ಟು ಸರಳವಾಗಿ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೇನೆ. ನೀವು ಯಾವುದೇ ರೀತಿಯಾದಂತ ಆಧಾರ್ ಕಾರ್ಡ್ಗಳನ್ನ ಅತ್ಯಂತ ಉಚಿತವಾಗಿ ಅಥವಾ ಅತ್ಯಂತ ಸರಳವಾಗಿ ನೀವು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಗದೆ, ಡೌನ್ಲೋಡ್ ಆಧಾರ್ ಅಂತ ಇದ್ದಿರತ್ತೆ, ಇಲ್ಲಿಂದಾನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.